ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈಗ 8:50 ಆಗಿದೆ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬಂದು ಬುಧವಾರದ ವ್ಲಾಗು ಸ್ಟಾರ್ಟ್ ಆಗಿದೆ. ಈಗ ಪುನರ್ವನ ಇವತ್ತು ಸ್ಕೂಲಿಗೆ ಕಳಿಸಲ್ಲ ಫ್ರೆಂಡ್ಸ್, ಹಂಗಾಗಿ 8:50ರಿಂದ ಫ್ರೆಶ್ ಆಗಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇನ್ನು ತಿಂಡಿ ಏನೂ ಮಾಡಿಲ್ಲ, ಜಸ್ಟ್ ಕಸ ಗುಡಿಸಿ ಫ್ರೆಶ್ ಅಪ್ ಆಗಿದ್ದೀನಿ ಅಷ್ಟೇ. ಸೊ ಪುನರ್ವನ ಯಾಕೆ ಕಳಿಸಲ್ಲ ಅಂತಂದರೆ ನೆನ್ನೆ ತುಂಬ ಕೆಮ್ಮುದ್ನಂತೆ ಸ್ಕೂಲಲ್ಲಿ. ಸೊ ಹಾಗಾಗಿ 1-2 ದಿನ ಬೇಡ ಮಗ, ಮನೇಲಿ ರೆಸ್ಟ್ ಮಾಡಲಿ ಅಂತ ಹೇಳಿ ಮನೇಲೇ ಇಟ್ಕೊಂಡಿದ್ದೀನಿ. ಇವತ್ತು ಅವ್ರ ಮ್ಯಾಮೇ ಕಾಲ್ ಮಾಡಿದರು, ಸ್ವಲ್ಪ ಕೆಮ್ತಾ ಇದ್ದ, ಸಿರಪ್ ಏನಾದ್ರು ಇದ್ದರೆ ಕೊಟ್ಟು ಕಳಿಸಿ ಅಂತ. ಮಮ್ಮಿ ಏನಾದರೂ ಇಂಪಾರ್ಟೆಂಟ್ ಇದೆಯಾ, ಕಳಿಸ್ಲೇಬೇಕಾ ಅಂತ ಅಂದೆ. ಇಲ್ಲ ಪರವಾಗಿಲ್ಲ, 1-2 ದಿನ ರೆಸ್ಟ್ ಮಾಡಲಿ ಅಂತ ಹೇಳಿದ್ದಾರೆ ಅವ್ರ ಮ್ಯಾಮು. ಸೊ ಹಾಗಾಗಿ ಪುನರು ಕೂಡ ಮಲಗಿದ್ದಾನೆ. ಎಲ್ಲಿಗೆ ಬಂದಿದ್ದಾನೆ ನೋಡಿ. ಸೊ ಹಾಸಿಗೆ ಮೇಲೆ ಮಲಗಿಸಿರೋ ಒಂದು ಮೂಲೆಯಲ್ಲಿ ಈ ಕಡೆ ಎಲ್ಲೋ ಬಂದಿದ್ದಾನೆ. ಸೊ ಓದಾಡ್ತಾನೆ ಹೊಚ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್. ಹಂಗಾಗಿ ಟೋಪಿ ಸ್ವೆಟ್ರ್ ಎಲ್ಲ ಕವರ್ ಮಾಡಿ ಮಲಗಿಸಿರ್ತೀನಿ. ಆದರೂ ಕೂಡ ಕೆಮ್ಮು ಶೀತ ಏನು ಮಾಡೋಂಗಿಲ್ಲ, ವೆದರ್ ಹಂಗಿದೆ. ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವ್ಲಾಗ್ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸೊ ಬನ್ನಿ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಇವತ್ತು ಇಡ್ಲಿ ಮಾಡಬೇಕು, ಚಟ್ನಿ ಮಾಡ್ತೀನಿ. ಪಲ್ಯ ಮಾಡೋಕ್ಕೆ ಬೀನ್ಸ್ ಒಂದೇ ಇರೋದು, ಇನ್ಯಾವುದು ಬೀಟ್ರೋಟ್ ಒಂದಿದೆ. ಬೀಟ್ರೋಟಲ್ಲಿ ಬರೀ ಬೀಟ್ರೋಟ್ ಪಲ್ಯ ನನಗೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಬರೀ ಬೀನ್ಸಲ್ಲಿ ಮಾಡೋಕ್ಕಾಗಲ್ಲ. ಈಗ ಏನಂತಂದರೆ ರಂಗೋಲಿ ಅಂತ ಬಂದರು ಫ್ರೆಂಡ್ಸ್. ಈ ಥರ ಏನೂ ಮಾರಕ್ಕೆ ಬರೋಂಗಿಲ್ಲ ಫ್ರೆಂಡ್ಸ್. ಪುನಿ ಏನಂತಾರೆ ಗೊತ್ತಾ, ಏನು ಫ್ರೀಯಾಗಿ ಕೊಡ್ತಾರೆ ಅನ್ನೋ ಥರ ಬಂದ್ಬಿಡ್ತಾರೆ ಅಂತ ಬೈತಾ ಇರ್ತಾರೆ. ಸೊ ಸುಮ್ಮನೆ ಜೋಕಿಗಷ್ಟೇ, ಅವ್ರದ್ದು ಜೀವನ ನಡಿಬೇಕಲ್ವ. ಸೊ ಏನು ಅಂದರೆ ಇವತ್ತು ಮಂಚ ತರಕ್ಕೆ ಹೋಗೋಣ ಅಂತ ಹೇಳಿದ್ರು, ಆದರೆ ಅದು ಕಾರ್ಯರೂಪಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಒಂದು ಕಾಟ್ ತರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಏಕೆಂದರೆ ಫುಲ್ಲು ಶೀತ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು, ಗೋಡೆ ಅರ್ಧ ಇದು ಅಲ್ಲಿ ಕ್ಯೂರಿಂಗ್ ಮಾಡಿ ನೀರೆಲ್ಲ ಹೀರ್ಕೊಟ್ಟು ಸ್ವಲ್ಪ ಶೀತದ ಥರ ಆಗಿದೆ. ಸೊ ನಮಗೂ ಇದು ಕಂಫರ್ಟಬಲ್ ಆಗಿದೆ ಮನೆ, ಹಂಗಾಗಿ ನಮಗೂ ಚೇಂಜ್ ಮಾಡೋಕ್ಕೆ ಮನಸ್ಸಿಲ್ಲ. ಸೊ ಗಾಡಿ ಪಾರ್ಕಿಂಗ್ ಎಲ್ಲ ಸಿಗೋದು ಕಷ್ಟ ಬೆಂಗಳೂರಲ್ಲಿ, ಹಂಗಾಗಿ ನಾವು ಚೇಂಜ್ ಮಾಡೋ ಅಂಥ ಸ್ಥಿತಿಲಿಲ್ಲ. ಸೊ ಒಂದು ಮಂಚ ಆದರೂ ತರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಎಳ್ಕೊಂಡಿದ್ದೀನಲ್ಲ, ಚೀಲಗಿಲೆಲ್ಲ ಮಂಚದ ಕೆಳಗಡೆ ಹಾಕ್ಬೋದು. ಇಲ್ಲಾಂದರೆ ಕಬೋರ್ಡ್ ಇರೋ ಥರ ಮಂಚ ತಂದರೆ ಅದರೊಳಗಡೆ ಸ್ಟೋರೇಜ್ ಮಾಡ್ಕೋಬೋದು ಅಂತ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಮನೆಯವ್ರು ಇನ್ನೂ ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ನೆನ್ನೆ ಪೇಮೆಂಟ್ ಆಗಿದೆ, ಅದು ಎಷ್ಟಾಗಿದೆಯೋ ಏನೋ ಗೊತ್ತಿಲ್ಲ. ಸೊ ಕಮಿಟ್ಮೆಂಟ್ಗಳೆಲ್ಲ ಕರೆಕ್ಟಾಗಿ ಮಿಕ್ಕಿದ್ರೆ ಒಂದು ಮಂಚ ತರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀರಿ. ನೆನ್ನೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ. ಸೊ ಈಗ ಚಟ್ನಿ ಮಾಡ್ಬಿಡ್ತೀನಿ, ಕಾಯಿ ಚಟ್ನಿ ಮಾಡಿಬಿಟ್ಟು ಇಡ್ಲಿ ಮಾಡ್ತೀನಿ. ಸೊ ನೆನ್ನೆ ಏನೂ ಕೆಲಸ ಮಾಡಿರಲಿಲ್ಲ, ಪಾತ್ರೆನೂ ಹಂಗೆ ಬಿಡ್ತಿದ್ದಾವೆ. ಯಾಕೆಂದರೆ ಪುನರ್ಗೂ ರಾತ್ರಿ ತುಂಬಾ ಕೆಮ್ತಾ ಇದ್ದ. ಫುಲ್ ಅಂದರೆ ಒಂಥರ ಡ್ರೈ ಕಾಫ್ ಥರ, ಕೆಮ್ಮು ಬರೀ ಕೆಮ್ತಾ ಇದ್ದ. ಆದರೆ ಕಫ ಏನಿಲ್ಲ, ಬರೀ ಒಂಥರ ಜೋರಾಗಿ ಸೌಂಡ್ ಬರುತ್ತಲ್ಲ ದೊಡ್ಡವ್ರ ಥರ, ಆ ಥರ ಕೆಮ್ತಾ ಇದ್ದ. ಅವ್ರ ಅಜ್ಜಿ ತಾತನೇ ಪಾಪ ಫೋನ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಬೇಡ ಬಿಡು ಅತ್ಲಾಗಿ ಫುಲ್ ಕೆಮ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವರು ಮಾತಾಡೋಕ್ಕೆ ಕೊಟ್ಟಿಲ್ಲ. ಏನೋ ಸೌಂಡ್ ಆಯಿತು. ಸೊ ಹಾಗಾಗಿ ಆದರೆ ಏನೋ ನಂಗೆ ಇದರಲ್ಲಿ ನನಗೇನೋ ಕೆಲಸ ಮಾಡೋಕ್ಕೆ ಬೇಜಾರಾಗೋಯಿತು. ಹಾಗಾಗಿ ಏನೋ ಕೆಲಸ ಮಾಡೋದಿಲ್ಲ. ಈಗೆಲ್ಲ ಕೆಲಸ ಮುಗಿಸಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಲೆಟ್ಸ್ ಗೋ, ಹೇಗೆ ಹೋಗುತ್ತೆ ನೋಡೋಣ ವ್ಲಾಗ್. ನಾನು ಹಿಟ್ಟಿಗೆ ಯಾವುದೇ ಥರ ಸೋಡಾ ಹಾಕಿರಲ್ಲ, ಮತ್ತು ಬೆಳಗ್ಗೆ ಎದ್ದು ಉಪ್ಪು ಹಾಕೋದು, ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕುದಿಯೋ ನೀರಿಗೆ ಒಂದು 2 ನಿಮಿಷ ಇಟ್ಟು ಆಮೇಲೆ ತೆಗೆದಿಟ್ರೆ ಸ್ವಲ್ಪ ಹಿಟ್ಟು ಚೆನ್ನಾಗಿ ಉದ್ಗಿ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದು ಬ್ಯಾಟರ್ ಅಂತ. ಇಡ್ಲಿಗೆ ಇಟ್ಬಿಡ್ತೀನಿ ಫಸ್ಟು. ಇಡ್ಲಿಗೆ ಇಟ್ಟರೆ ಬೇಯ್ತಾ ಇರೋದು ಅಷ್ಟೊಳಗೆ ಕಾಯಿ ಇಲ್ಲ ಫ್ರೆಂಡ್ಗೆ, ಕಾಯಿ ಚಟ್ನಿ ಮಾಡೋದಕ್ಕೆ. ಸೊ ಹಾಗಾಗಿ ಕಾಯಿ ಸುಳ್ಕೊಂಡು ಕಾಯಿ ಚಟ್ನಿ ಮಾಡೋ ಅಷ್ಟೊಳಗೆ ಇದು ಬೇಯ್ಕೊಳ್ಳುತ್ತೆ. ಸೊ ಹಾಗಾಗಿ ಫಸ್ಟ್ ಇಡ್ಲಿಗೆ ಇಡೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಪ್ಲೇಟಿಗೆಲ್ಲ ಆಯಿಲ್ ಹಚ್ತಾ ಇದ್ದೀನಿ. ನಾನೇನು ಜಾಸ್ತಿ ಹಚ್ಚಲ್ಲ, ಒಂದು ಸಲ ಮಾತ್ರ ಹಚ್ತೀನಿ ಅಷ್ಟೇ. ಆಮೇಲೆ ಏನು ನೆಕ್ಸ್ಟ್ ಇಬ್ಬೆ ಇಟ್ಟವೇನು ಹಚ್ಚಲ್ಲ. ಫಸ್ಟ್ ಒಂದೇ ಇಬ್ಬೆ ಸಾಕಾಗುತ್ತೆ ನನಗೆ. ಏನಾದರೂ ಊರಲ್ಲೂ ಆದರೆ ಒಂದು ಇಬ್ಬೆಗೆ ಮಾತ್ರ ನಾನು ಆಯಿಲ್ ಅಪ್ಲೈ ಮಾಡ್ತೀನಿ, ಆಮೇಲೆ ಏನು ಮಾಡೋಕ್ಕೋಗಲ್ಲ. ಚಟ್ನಿ ಅಂದರೆ ಇಡ್ಲಿಗೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಗೆ ಇಷ್ಟ ಪರ್ಸನಲಿ. ಸೊ ಹಾಗಾಗಿ ಕಾಯಿ ಚಟ್ನಿನೇ ಮಾಡ್ತೀನಿ. ನಮ್ಮನೆಯವ್ರಿಗೆ ಇಷ್ಟ ಆಗುತ್ತೆ. ನಮ್ಮನೆಯವರಿಗೆ ಇದು ಏನು ಪಲ್ಯ ಇಷ್ಟ ಆಗುತ್ತೆ ಅವರಿಗೆ.
ಕಮ್ಮು ಕಣಪ್ಪ. ಕಮ್ಮು 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 ಕಮ್ಮು. ನಮ್ಮ ಮಗು ಇದಲ್ಟು ಫ್ರೆಂಡ್ಸ್, ಇದಲ್ಟು ಫೇವ್ರೆಟ್ ಇಡ್ಲಿ. ನನ್ನ ಮಗುಗೆ ಅದಕ್ಕೆ ಅಂತಾನೆ ಇಡ್ಲಿ ಮಾಡ್ತಾ ಇದ್ದೆ. ಬೆಂದಿಲ್ಲ ಕಡೆ, ಇನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. ಮಗು ಸುಸು ಮಾಡ್ಬೇಕು ಮಗ್ನೆ. ಹೋಗು ಮಗ್ನೆ. ಲವ್ ಯು. ಗುಡ್ ಮಾರ್ನಿಂಗ್. ನಿಧಾನ ಹೋಗು. ಕೆಮ್ತಾ ಇದೆಯಾ? ಹಾಸ್ಪಿಟ್ಲಿಗೆ ಹೋಗಿ ಬರೋದಾ? ಹೋಗ್ಬರೋ. ಈಗಲ್ಲ, ಆಮೇಲೆ ಪಪ್ಪ ಬಂದ್ಮೇಲೆ. ಇನ್ನು ಓನಿಮ್ಮ ಟೆಂಪಲ್ ಮನೆ ಮುಂದೆಲ್ಲ ತುಂಬಾ ಇದು ಮಗ್ನೆ. ಮನೆ ಒಳಗಡೆ ಎಲ್ಲ ಕಾಲಿಡಕ್ ಜಾಗಿರ್ಲಿಲ್ಲ, ಅದಕ್ಕೆ ಆಚೆ ಇಟ್ಟೆ. ಇವತ್ತೆಲ್ಲ ಬಿಸಿಲತ್ತಿದೆ ಫ್ರೆಂಡ್ಸ್. ಇಷ್ಟು ದಿನ ಆಗಿತ್ತು ಬಿಸಿಲು ನೋಡಿ. ಅಂದ್ರೆ ಬೇಡ, ಆಯ್ತು ಸುಳ್ಕೊ ಬರೋದು ಮನೆ. ಏನ್ ತಂತಾನೆ ಅಂತ ನಾನು ಗೆಸ್ ಮಾಡ್ತೀನಿ. ಹಾಲ್ಕೋ ಚಿಕ್ಕಿ ಆಟ ಸಾಮಾನ, ದಾಳಿಂಬೆ ಮತ್ತೆ ಶರ್ಟ್ ಹಾಕಿ ಹೇಳ್ತೀನಿ. ಎಳ್ಳಿರು ಎಳ್ಳಿರು ಎಳ್ಳಿರು. ಈಗಿನ ಎಳ್ಳಿರ್ಬೇಕು ಅಂತ ಹಠ ಮಾಡ್ತಿದ್ದ. ಕಾಯಿ ಸುಳಿಬೇಕಾರೆ ಅವ ಈಗಿನ ಅಲ್ಲ. ನಿಂಗೆ ನೋಡಲಿ ಬಂಗಾರಿ, ನೀನ್ ಎಲ್ಲಿರ್ಬೇಕು ಅಂದಲ್ಲ. ₹40. ಹಾ, ಇದು ₹70. ಸ್ಟ್ರಾ ಚೊಂಬಿಗೆ ಹಾಕ್ಕೊಡ್ತೀನಿ ಕುಡಿ. ಕುಡಿಸ್ಬೇಕು ಮಗಿಗೆ. ಯಾಕೆ ಹೆಂಗಾಗೋಯ್ತು? ಮೊಟ್ಟೆ ತಿನ್ನಿಸ್ಬೇಕು ಕಣಪ್ಪ. ಇನ್ನ ಹಂಗೆ ಹಿಂಗೆ ಮಾಡಿ ನಾನು ಹೊಡಿಯೋಕ್ಕಾಗುತ್ತೆ. ಆ ಕಡೆ ನಿಮ್ಮ ಸ್ಟೋರ್ ರೂಮಲ್ಲಿ ಕುಡ್ಲಿತ್ತು. ಕೆಮ್ಮಿಗೆ ಏನಾಗಲ್ವಾ ಎಳ್ನೀರು ಕುಡಿದ್ರೆ? ಎಳ್ನೀರು ಒಳ್ಳೇದಂತ ಆಪರೇಷನ್ ಆದ್ರೆ ಕುಡಿಸ್ತಾರೆ. ದೊಡ್ಡದು ಚೊಂಬ ಸ್ಮಾಲ್ ಅಂತ ಹೇಳ್ಬೇಕಾಗಲ್ವಾ ಕನ್ನಡದಲ್ಲಿ? ಅಯ್ಯೋ ಇನ್ನೇನು ಚಟ್ನಿ ಮಾಡೋಣ ಅಷ್ಟರೊಳಗೆ ನಮ್ಮನೆಯವರೇ ಬಂದು ಅಷ್ಟೊತ್ತಿಗೆ ಸಾಂಬಾರಿದೆ ಅಂತ ಅಂದಿದ್ದಕ್ಕೆ ಬಿಡು ಅದೇ ಇರಲಿ ಅಂತ ಅಂದರು. ಮತ್ತು ನೆನ್ನೆ ರೊಟ್ಟಿ ಆಗಿದ್ನಲ್ಲ ಅದು ಗುಡ್ಗಾರ ಇತ್ತು. ಮತ್ತು ಪುನರ್ವಾಗಿ ಇಡ್ಲಿ ತರಿಸಿದ್ನಲ್ಲ ಅದು ತುಂಬ ಚಟ್ನಿ ಇತ್ತು. ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದು ತಿನ್ನಬಾರ್ದು ಗೊತ್ತು, ಬಟ್ ನಾನು ಮಾತ್ರ ತಿಂತೀನಿ, ನಮ್ಮನೆಯವ್ರಿಗೇನು ಕೊಡಲ್ಲ. ಬರೀ ನಾನೊಬ್ಳು ಮಾತ್ರ ತಿನ್ನೋಕ್ಕೆ ಅಂತ ಚಟ್ನಿ ಇಟ್ಕೊಂಡಿದ್ದೆ. ನಾವೇನಾರ ಕಾರ್ ಡೋರ್ ಏನಾರ ಜೋರಾಗಿ ಹಾಕಿರೆ ಅಲ್ಲೇ ಅಲ್ಲಿ ಕಡಿತಿರ್ತೀಯ ನೀನು. ಹಾಕೋದು ನಮ್ಮ ಮನೆ ಒಳಗೆ ಕೆಲ್ಸದ ಗೊತ್ತಾ? ಏನೋ ಕಣಪ್ಪ, ಡೋರ್ ಹಾಕೋದು ಕೇಳಿಸಿದ ಅರ್ಧ ಹೊತ್ನಾಗ ಬಂದ್ರೂ ಕೇಳಿಸ್ತಾ ಇರುತ್ತೆ ಅಲ್ವೇನವ? ಡೋರ್ ಹಾಕಲ್ಲ. ಇನ್ನು ನಮ್ಮನೆಯವ್ರು ಹೆಂಗೆ ಅಂತಂದರೆ, ಅವರು ನನಗೆ ಏನಾದರೂ ಪರವಾಗಿಲ್ಲ, ಆದರೆ ಅವ್ರ ಗಾಡಿಗೆ ಮಾತ್ರ ಗಾಡಿ ಒಳಗಡೆ ತಿನ್ನಬಾರ್ದು, ಮತ್ತು ಗಾಡಿ ಒಳಗಡೆ ಏನೇನು ಗಲೀಜು ಮಾಡಬಾರ್ದು, ಹಣ್ಣಿನ ಸಿಪ್ಪೆ ಎಲ್ಲ ಉದುರಿಸ್ಬಾರ್ದು, ಮತ್ತು ಕೊಚ್ಚೆ ಕಾಲಲ್ಲಿ ಅಂದರೆ ಮೀನ್ಸ್ ಚಪ್ಪಲಿಗಳಲ್ಲೆಲ್ಲ ಓಡಾಡಿರ್ತೀವಲ್ಲ, ಕೊಚ್ಚೆ ಎಲ್ಲ ತುಳ್ಕೊಂಡು ಮತ್ತು ಅದು ಗಾಡಿ ಹತ್ತಬಾರ್ದು. ಸೊ ಹಂಗೆ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಜೋರಾಗಿ ಡೋರ್ ಆಗಲಿ ಡಿಕ್ಕಿ ಆಗಲಿ ಆಗಬಾರ್ದು ಅಂತ. ಸೊ ಅದಕ್ಕೆ ಅವರು ಲಾಕ್ ಅಂದರೆ ಡಿಕ್ಕಿ ಹಾಕ್ಬೋದು ಜೋರಾಗೆ. ಅವರು ಡಿಕ್ಕಿ ಹಾಕೋದು ನನಗೆ ಡೋರ್ ಹಾಕೋ ಥರ ಕೇಳಿಸ್ತಾ ಇತ್ತು. ಅದಕ್ಕೆ ಕೇಳೋಣ ಅಂತಿದ್ದೆ. ಆ ಕ್ವಶನ್ಸ್ ಕೇಳೋಕ್ಕೆ ಆಗಿರಲಿಲ್ಲ, ಅದಕ್ಕೆ ಈಗ ಕೇಳ್ತಾ ಇದ್ದೀನಿ. ಅದಕ್ಕೆ ಅವರು ಡೋರೆಲ್ಲ ಹಾಕೋದೆ ನಾನು ಡಿಕ್ಕಿ ಹಾಕೋದು ಅಂತ ಹೇಳ್ತಿದ್ದಾರೆ. ಅದೇನೋ ಗೊತ್ತಿಲ್ಲ, ಅವರಿಗೆ ಡೋರು ಮಾತ್ರ ಜಾಸ್ತಿ ಜೋರಾಗಿ ಹಾಕ್ಬಿಟ್ರೆ ಕಾರಿಂದು ಅವ್ರಿಗೆ ಎಲ್ಲಿ ಇಲ್ದಿದ್ದು ಕೋಪ ಬಂದ್ಬಿಡುತ್ತೆ. ಇದೇನು ಲಾರಿನ ಅಷ್ಟು ಜೋರಾಗಿ ಆಗ್ತಾಯಿದೆಯಾ ಅಂತ ಹೇಳ್ಬಿಟ್ಟು ಅಲ್ಲೇ ಕೂಗಾಡ್ತಿರ್ತಾರೆ. ಸೊ ನನಗೆ ಎಷ್ಟು ನಿಧಾನಕ್ಕೆ ಹೋಗೋಣ, ನಿಧಾನಕ್ಕೆ ಹಾಕೋಣ ಅಂದ್ರೂ ಕೂಡ ಒಂದೊಂದ್ಸಲ ಜೋರಾಗಿ ಹಾಕ್ಬಿಟ್ಟಿರ್ತೀನಿ, ಅಲ್ಲಲ್ಲಿ ಕಡಿತಾ ಇರ್ತಾರೆ. ಅದು ನನಗೆ ನೆನೆಸ್ಕೊಂಡು ಈಗಲೂ ಕೂಡ ನಗು ಬರ್ತಿದೆ. ಇನ್ನು ಅಪ್ಪ ಮಗ ಗೊತ್ತಲ್ಲ, ನಾನು
ಸಿಕ್ಬಿಟ್ರೆ ಸಾಕು ಅದನ್ನೇ ನನ್ನೇನು ಬುಕ್ಕು ಅನ್ಕೊಂಡ್ಬಿಟ್ಟಿದ್ದಾರೆ. ಸಿಕ್ಕಿದ್ದ ಜಾಗದಲ್ಲೆಲ್ಲ ಗೀಚ್ತಾ ಇರ್ತಾರೆ, ಕೈಯಲ್ಲೆಲ್ಲ ಬರಿತಾ ಇದ್ದಾರೆ. ಸೊ ಪುನೀತ್ ಪುನರ್ವ ಅಂತ ಬರೆದಿದ್ದಾರೆ, ಆದರೆ ಫಿಲಿಂಗ್ ಮಿಸ್ಟೇಕ್ ಆಗೋಯ್ತು. ಆಮೇಲೆ ಅವ್ರ ಅಪ್ಪನ ಜೊತೆ ಸೇರಿಕೊಂಡು ಅವನು ಕೂಡ ಬರ್ಸ್ಕೊತಿದ್ದಾನೆ. ತುಂಬ ಕೆಮ್ಮಿದೆ ಫ್ರೆಂಡ್ಸ್, ಅವನಿಗೆ ತುಂಬಾ ಡ್ರೈ ಕಫ್ ಥರ ಇದೆ. ಅದಕ್ಕೇ ಸ್ಕೂಲಿಗೂ ನಾವು ಬೇಡ ಅಂತ ಹೇಳ್ಬಿಟ್ಟು ಕಳಿಸ್ಲಿಲ್ಲ. ತುಂಬ ಫುಲ್ ಸಣ್ಣ ಆಗಿದ್ದಾನೆ, ಅವನು ಮುದ್ದೆ ತಿಂತಾನಲ್ಲ, ಸೊ ಹಾಗಾಗಿ ಮೆಂತ್ಯ ಮುದ್ದೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹುಷಾರಾಗಲಿ, ಇಲ್ಲ ಕೆಮ್ಮೆಲ್ಲ ನೀಟಾಗಿ ಹೋಗಲಿ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ಫುಲ್ಲು ಸಣ್ಣ ಆಗ್ಬಿಟ್ಟಿದ್ದಾರೆ ಅಪ್ಪ ಮಗ. ನೋಡಿದ್ರೆ ನಾನು ದಪ್ಪ ಇದ್ದೀನಿ, ಅವರಿಬ್ಬರು ಸಣ್ಣ ಆಗ್ಬಿಟ್ಟಿದ್ದಾರೆ. ನನಗೆ ಅದೇ ಫೀಲ್ ಆಗ್ತಾ ಇರುತ್ತೆ ಯಾವಾಗಲೂ. ನೋಡಪ್ಪ ಶಾಮಿ, ನಿನ್ನ ಮಗ ಹೆಂಗೆ ಬರ್ಸ್ಕೊಂತೈತೆ. ಚೇಮ ಇನ್ನೊಂದು ಕ್ವಶನು, ಚೇಮ ಇನ್ನೊಂದು ಕ್ವಶನು ಏನು ಗೊತ್ತಾ? ಅಲ್ಲ ಮತ್ತೆ ದಿನ ಸ್ಕ್ಯಾನರ್ ಕಳಿಸ್ತೀನಿ ನೋಡು. ಏನ್ ಪಕ್ಕ ಬರ್ಬೇಕು ತಾನೆ. ಇಷ್ಟೊಂದು ಮಾತಾಡ್ತೀಯಪ್ಪ, ಇಷ್ಟೊಂದು ದೇಶ ಸುಸ್ತೀಯ, ಫೆಲಿಂಗ್ ಗೊತ್ತಿಲ್ಲ. ನೆನ್ನೆ ದಿನ ಸ್ಕ್ಯಾನರ್ ಕಳಿಸ್ತಿದ್ದೆ. ಏನವ ಈ ಕಡೆ ಇಟ್ಕೊಳವ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲ ನೆನ್ನೆ ದಿನ ಸ್ಕ್ಯಾನ್ ಪಪ್ಪನ ಕ್ವಶನ್ ಕೇಳ್ತೀನಿ. ಏನು ಹೇಳು? ಏನು ಗೊತ್ತಾ, ನಂಗೂ ಬರಿಬೇಕು ಅಂತ ಹೇಳು, ನಂಗೂ ಬೇಕು ಅಂತ ಇಡು. ಮೊಬೈಲ್ ಇಲ್ಲಿ ಕಟ್ ಆಯ್ತಾ? EMI 4220. 4000 ಅಲ್ವಾ? ಹೆಂಗೆ ನೋಡು, 25,000 ರೂಪಾಯಿ ಮೊಬೈಲ್ ಕೊಡ್ಸಲ್ಲ ಅಂತ ಇದ್ದಲ್ಲ, ತೀರೇ ಹೋತೆ 8,000. ಅಲ್ಲ ಕಣ್ಚಿನಮ್ಮ. ಥೋ ಇವನಂತೂ ಪುನರ್ ಯಾಕೆ ಎಷ್ಟೊಂದು ಮಾತಾಡ್ತಾನೆ, ನಂಗೆ ಮಾತಾಡಕ್ಕೆ ಕೊಡ್ತಿಲ್ಲ. ಇಲ್ಲಿ ಬರವಾ ಚಿನಮ್ಮ. ಏಯ್ ನಾನು ಕೇಳ್ತಿರೋ ಕ್ವಶನ್, ದಿನ ಸ್ಕ್ಯಾನರ್ ಕಳಿಸ್ತಿದ್ದಲ್ಲ ಫೋನ್ ಪೇ ಮಾಡು ಅಂತ. ನೆನ್ನೆ ಪೇಮೆಂಟ್ ಆಗಿದ್ದಕ್ಕೆ ನಾನು ಮೂಸ್ ನೋಡ್ತಾ ಇದೀಯಾ? ಎಷ್ಟಿತ್ತು ಹೇಳೋದು ಅಂದ್ರೆ ಬ್ಯಾಲೆನ್ಸ್ ಫೋನ್ ಪೇಲಿ? 150 ಅಲ್ಲ ಕಡೆ, 52 ರೂಪಾಯಿ. 52 ಉಳಿಸಿದೀಯಾ. ಎಲ್ಲ ಬಳ್ದು ತೊಳೆದು ಪೇಮೆಂಟ್ ಆಯ್ತಾಳ. ನೀನೊಂದು 5,000 ಅಂತ ಕೊಡ್ತೀಯ ನೋಡು. ಚಿನ್ನಮ್ಮ ಆಯ್ತು, ಹಂಗಾರೆ ಇನ್ನೇನು ಕೇಳಂಗಿಲ್ಲ ನಾನು ಫೋನ್ ಪೇದೆಲ್ಲ. ಬಾಗ್ನ ದುಡ್ಡು ತಿರುಪ್ತಿ ಉಂಡಿ ನೋಡವ ಚಿನ್ನಮ್ಮ, ಪಪ್ಪನ್ನ ತಿರುಪ್ತಿ ಉಂಡಿ ಅಂತೆ. ನನ್ನ ಬಾಗ್ನ ದುಡ್ಡೆಲ್ಲ ಇಸ್ಕೊಂಡಿದ್ರಲ್ಲ, ತಿರುಪ್ತಿ ಉಂಡೆ ಅಂತ ನೋಡವ. ನೋಡು, ನಮ್ಮಣ್ಣ ಬಾಗ್ನಕ್ಕೆ ಇಷ್ಟು ಅಂತ ದುಡ್ಡು ಕೊಟ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಆ ದುಡ್ಡನ್ನು ಕೂಡ ಬಳಸ್ಕೊಂಡಿದ್ದೀವಿ. ಅಂದರೆ ಹುಷಾರಿರ್ಲಿಲ್ವಲ್ಲ ಪುನರ್ವಗೆ, ಸೊ ಆಗ ಎಲ್ಲಿ ಚೆಕಪ್ಪು ಅದು ಇದು ಅಂತ ಹೇಳ್ಬಿಟ್ಟು ಬಳಸ್ಕೊಂಡಿದ್ದೀವಿ. ಅದನ್ನೇ ಕಾಮಿಡಿ ಮಾಡ್ತಿದ್ದೆ, ಕೊಡಲ್ವ ಮತ್ತೆ ಅಂತ ಹೇಳ್ಬಿಟ್ಟು. ಚೇಮ ಓಯ್ ಒಂದು ರೀಲ್ಸ್ ಮಾಡ್ಕೊತೀನಿ ಪ್ಲೀಸ್ ಕಣವ, ಪ್ಲೀಸ್. ರಿಯಾಕ್ಷನ್ ಅಂತೂ ಮಾಡಲ್ಲ, ಅಟ್ಲೀಸ್ಟ್ ವಿಡಿಯೋ ಪಾಸರು ಕೊಡವ. ಚೇಮ ಬಂಗಾರಿ ಲಾ ಚೇಮ ಒಂದು ರೀಲ್ಸ್ ಮಾಡ್ಕೊತೀನಿ ಪ್ಲೀಸ್, ಪ್ಲೀಸ್ ಒಂದೇ ಒಂದು ರೀಲ್ಸ್ ಮಾಡ್ಕೊತೀನಿ. ನಮ್ಮನೆಯವ್ರಿಗೆ ರೀಲ್ಸ್ ಎಲ್ಲ ಆಗಲ್ಲ, ನನ್ನ ಒತ್ತಾಯಕ್ಕೋಸ್ಕರ ಫೋಸ್ ಕೊಡ್ತಾರೆ ಅಷ್ಟೇ, ಅದಕ್ಕೆ ಕಾಡ್ತಾ ಇದ್ದೀನಿ. ಕುಣಿತಾ ಇದ್ದಾನೆ ಸ್ಕೂಲ್ಗೆ ಹೋಗ್ದಂಗೆ ನಾಯಿ. ಹೌದಾ? ಯಾರಿಗೆ ಯಾರಿಗೆ ಇಡ್ಲಿ ಬೇಕು? ಹಾಂ ಏನಪ್ಪ? ಏನಪ್ಪ ಬಿಸಿವೇ ತೆಗಿತಾ ಇದ್ದೀನಿ, ಅದಕ್ಕೆ ಈ ಥರ ಆಗಿದೆ. ಅಂದರೆ ತಪ್ಪಲಿಲೇ ಇಟ್ಕೊಂಡು ತೆಗಿತಾ ಇದ್ದೀನಿ, ಬಿಸಿ ಬಿಸಿವಿರಲಿ ಅಂತ. ಏನ ಅದು ನಾನು ಬಿಡಿಸಿದ್ದೀರಾ? ಸೂಪರ್. ಹಾಂ ಸರಿ. ಬ್ರೇಕ್ಫಾಸ್ಟ್ ರೆಡಿ ತರಪ್ಪ.
ಚಿನಿ ಬಾ ತಿಂಡಿ ತಿನ್ನು. ಸಾಂಬಾರು ಹಾಕ್ಲಾ ಹಂಗೆ ಹಾಕೋ. ಡಿಪ್ ಮಾಡ್ಕೊಂಡು ತಿಂತೀಯ ಸಾಂಬಾರು? ಇಲ್ಲ ಕಣಪ್ಪ, ಒಂದು ಎರಡೇ ಇರೋ ತಿನ್ನು. ಚಿನಿ ಕೆಮ್ತಾ ಇದೆಯಾ? ಸಿರಪ್ ಹಾಕ್ಬೇಕು. ಇದು ತಿಂಡಿ ಹೆಂಗೆ ಕೊಡೋಣ? ಇದು ಡಿಪ್ ಮಾಡ್ಕೊಂಡು ತಿಂತೀಯ ಸಾಂಬಾರಿಗೆ? ಬಿಸಿನೀರು ಕೊಡ್ಲಾ? ಬಿಸಿನೀರು ಕೊಡ್ಲಾ? ಹಾಕಿಲ್ಲ, ಇದು ಇದಾಗುತ್ತೆ ಅಂತ, ಗ್ಯಾಸ್ಟ್ರಿಕ್ ಕುಂತಿ ಅಂತ. ಚಿನ್ನ ಇಡ್ಲಿ ತಿಂತಿದ್ಯಾ? ತಿನ್ನಮ್ಮ. ಒಂದೇನಾ? ನನಗೆ ಏನೇ ತಪ್ಪಿದ್ರು ಮಧ್ಯಾಹ್ನ ಅಡುಗೆ ಮಾತ್ರ ತಪ್ಪೋದೇ ಇಲ್ಲ. ಯಾಕೆಂದರೆ ಸಂಜೆಗೆ ಊಟ, ಮಧ್ಯಾಹ್ನಕ್ಕೆ ಊಟ ಎಲ್ಲ ಕೊಟ್ಟು ಕಳಿಸ್ಬೇಕಲ್ಲ. ಹಂಗಾಗಿ ಹುರಿದವರೆಕಾಳು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಹುರಿದವರೆಕಾಳು ಮತ್ತು ಟೊಮೊಟೊ ಉಪ್ಪು ಹಾಕಿ ಬೇಯಕ್ಕೆ ಇಟ್ಬಂದು ಈ ಕಡೆ ಒಂದು ಗಾಡಿ ಪಾತ್ರೆಗಳಿದ್ದು ಎಲ್ಲ ವಾಶ್ ಮಾಡೋಷ್ಟ್ರಾಗ ಸಾಕಾಗೋಯ್ತು. ಇಷ್ಟು ಪಾತ್ರೆಗಳನ್ನ ತೊಳೆದು ಸಾಕಾಗೋಯ್ತು. ನಾವಂತೂ ಇಡ್ಲಿ ಮಾಡಿರೋದು ನೋಡಿದ್ರೆ ಒಂದೇ ಇಡ್ಲಿ ಮಾಡಿರೋದು. ಇಷ್ಟು ಪಾತ್ರೆಗಳು. ಇಯರ್ಫೋನ್ ಹಾಕೊಂಡು ಸಾಂಗ್ ಕೇಳ್ಕೊಂಡು ತೊಳೆದೆ. ಇಷ್ಟು ಒಂದು ಗಾಡಿ ಪಾತ್ರೆ ಒಂದು 10 ಜನ ಇದ್ದಾರೇನೋ ಅನ್ನೋ ರೇಂಜಿಗೆ ಪಾತ್ರೆ ಮಾಡ್ಕೊಂಡಿದ್ದೀನಿ. ನಾನು ನೋಡಿದ್ರೆ ನೆನ್ನೆ ಮಧ್ಯಾಹ್ನ ತೊಳ್ತೀನಿ. ಬರೀ ನೆನ್ನೆ ನೈಟ್ ಅಡುಗೆನೇ ಮಾಡಿಲ್ಲ. ಬರೀ ಹಿಟ್ಟು ರುಬ್ಬಿರೋದು ಅದು ಇದು, ಬೆಳಗ್ಗೆ ತಿಂಡಿ ಮಾಡಿರೋದು, ಅದು ಚಟ್ನಿ ಮಾಡಿರೋದನ್ನೆಲ್ಲ ಬರೀ ಇಡ್ಲಿ. ಅಷ್ಟಕ್ಕೆ ಇಷ್ಟು ಪಾತ್ರೆಗಳು ಫ್ರೆಂಡ್ಸ್. ಅಪ್ಪ ಸಾಕಾಗೋಯ್ತು. ಇಷ್ಟು ಪಾತ್ರೆ ತೊಳೆಯೋಷ್ಟಾಗಿದೆ. ಒಂದು ದೊಡ್ಡ ಬಕೆಟ್. ಸಾಂಬಾರು ಮಾಡಬೇಕು. ಹುರಿದವರೆಕಾಳು ಬೇಯಿಸಿಟ್ಟಿದ್ದೀನಿ, ಅದನ್ನು ರುಬ್ಬೇಕು ಇವಾಗ. ಸೊ ಬನ್ನಿ. ಜಾಸ್ತಿ ಆಯಿತು ಅಂತ ವಾಪಸ್ ಕೊಟ್ಟರು. ಊಟ ತಿನ್ನಲ್ಲ. ಮಂಚ ಕೊನೆಗೂ ತರಲಿಲ್ವಾ? ಹಾಂ ಚಿನ್ನಮ್ಮ, ಮಂಚ ತರಲೆ ಅಂದರೆ ಬಾಯ್. ಈಗ ಬಿಸಿಲು ಹತ್ತೈತೆ, ಮಳೆ ಬಂದುಬಿಟ್ಟು. ಮತ್ತೇನು ನಮ್ಮ ಮನೆಯವ್ರು ಆ ಕಡೆ ಹೋಗ್ತಿದ್ದಂಗೆ ಬಿಸಿಲಿದ್ದು ಸಡನ್ನಾಗಿ ಮಳೆ ಬರ್ತಾಯಿತ್ತು. ಒಂದು 4 ಸಲ ನಿಂತು ಬರೋದು, ನಿಲ್ಲೋದು, ಬರೋದು, ಈ ಥರನೇ ಮಾಡ್ತು. ಈ ವೆದರಿಗೆ ನಮ್ಮ ಪುನರ್ಗೂ ದೋಸೆ ಹುಯ್ಕೊಡು ಅಂತ ಹೇಳ್ದೆ. ಬೆಳಗ್ಗೆ ಇಟ್ಟಿತ್ತಲ್ಲ, ಅದಕ್ಕೆ ದೋಸೆ ಮಾಡಿಕೊಟ್ಟೆ. ಹಾಯ್, ಚೆನ್ನಾಗಿದ್ಯಾ? ಸೂಪರಾ? ಶುಂಠಿ ಟೀ ಮಾಡಿಕೊಂಡೆ ಫ್ರೆಂಡ್ಸ್. ವೆದರ್ ಈ ಥರ ಕ್ಲೈಮೇಟ್ ಇದೆ, ಸೊ ಶುಂಠಿ ಟೀ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಶುಂಠಿ ಟೀ ಮಾಡಿಕೊಂಡೆ. ಶುಂಠಿ ಹಾಕಿ ಮಾಡಿದ್ದೀನಿ. ಸಖತ್ತು ಒಂಥರ ಏನಂತಾರೆ, ಸ್ಪೈಸಿ ಆಗಿರಲಿ ಟೀ ಅಂತ. ಸೊ ಪುನರ್ ಇನ್ನು ಸಂಜೆ ದೋಸೆ ತಿಂದಿದ್ದಲ್ಲ ಪುನರ್ಗೂ, ಅದಕ್ಕೆ ಲೇಟಾಗಿ ಇವತ್ತು ಮುದ್ದೆ ಮಾಡಿದ್ದೀನಿ. ಅನ್ನ ಯಾಕೋ ಬೇಡ ಅಂತ ಅನ್ನಿಸ್ತು. ಆಮೇಲೆ ಹುರಿದವರೆಕಾಳು ಸಾಂಬಾರಿಗೆ ನನಗೆ ಅನ್ನ ಅಷ್ಟು ಓಡೋದಿಲ್ಲ. ಅತ್ಲಾಗಿ ಮುದ್ದೆನೇ ತಿಂದ್ಬಿಟ್ಟು ಮಲಗೋಣ ಅಂತ ಹೇಳ್ಬಿಟ್ಟು, ಏಕೆಂದರೆ ಹುರಿದವರೆಕಾಳು ಅಷ್ಟು ಇಷ್ಟ ಆಗೋದಿಲ್ಲ ನನಗೆ. ಸೊ ಏನು ಮಾಡೋದು, ದಿನ ಏನು ಸಾರು ಮಾಡೋದು ಅಂತ ತಲೆ ಕೆಟ್ಟೋಗುತ್ತೆ. ಹಂಗಾಗಿ ಹುರಿದವರೆಕಾಳು ಸಾರು ಮಾಡಿದ್ದೆ ಇವತ್ತು. ಫಸ್ಟು ಪುನರ್ಗೆ ತಿನ್ನಿಸ್ತೀನಿ, ಆಮೇಲೆ ನಾನು ತಿನ್ಕೋತೀನಿ. ಎಂಜನ್ನೆಲ್ಲ ಅವನಿಗೆಲ್ಲ ತಿನ್ನಿಸೋದಿಲ್ಲ. ಇನ್ನು ಗ್ಯಾಸ್ ಕ್ಲೀನ್ ಮಾಡೋಣ ಅಂತ. ಇನ್ನು ಮಕ್ಕಳನ್ನ ಎಷ್ಟು ನೀಟಾಗಿ ಎಷ್ಟು ಕೇರಾಗಿ ನೋಡಿಕೊಂಡ್ರು. ಅವರಿಗೆ ಶೀತ ಕೆಮ್ಮು ತಪ್ಪಿದ್ದೆಲ್ಲ. ಇನ್ನೊಂದು ಅವನೊಬ್ಬನಿಗೆ ಅಂತಲ್ಲ, ಎಲ್ಲ ಮಕ್ಕಳಿಗೂ ಆಲ್ಮೋಸ್ಟ್ ಇವಾಗ ಈ ವೆದರಿಗೆ ಹಂಗೆ ಆಗ್ಬಿಟ್ಟಿದೆ. ಏನು ಮಾಡೋಂಗಿಲ್ಲ. ನಮಗೇನೆ ತುಂಬ ದಿನದಿಂದ ಶೀತ ಕೆಮ್ಮು, ನಮಗೆ ಹುಷಾರಾಗಿಲ್ಲ, ಇನ್ನು ಮಗುಗೆ ಹೆಂಗೆ ಹುಷಾರಾಗುತ್ತೆ. ಅದರಲ್ಲೂ ಅವನು ಫುಲ್ಲು ಕೆಮ್ತಾ ಇದ್ದಾನೆ. ಅವ್ರ ಅಜ್ಜಿ ತಾತ ನನ್ನನ್ನು ಬೈತಿದ್ದಾರೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ದಂಗೆ ಏನು ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ. ಬಟ್ ನಾನು ಹೋದ ವಾರ ಇನ್ನು ಎಲ್ಲ ಚೆಕಪ್ ಮಾಡಿಸ್ಕೊಂಡು ಎಲ್ಲ ನೆಬ್ಲೈಜೇಷನ್ ಎಲ್ಲ ಮಾಡಿಸ್ಕೊಂಡು ಮತ್ತು ಟ್ಯೂಬನ್ನು ಕೂಡ ತರಿಸ್ಕೊಂಡು ಜಾಸ್ತಿ ನನ್ನ ಮನೇಲಿ ಇಟ್ಕೊಂಡೇ ಇರ್ತೀನಿ ಯಾವಾಗಲೂ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು. ಏಕೆಂದರೆ ಯಾವಾಗ ಹೆಂಗೆ ಅಂತ ಗೊತ್ತಿರಲ್ಲ ಮಕ್ಕಳು. ಎಲ್ಲ ಮೆಡಿಸಿನ್ಸು ಅಡಿಷ್ನಲ್ ಆಗಿ ಡಾಕ್ಟ್ರ್ ಹತ್ರ ಬರೆಸ್ಕೊಂಡು ಇಟ್ಕೊಂಡಿರ್ತೀನಿ. ಒಂದು ಸಿರಪ್ ಆಗಿ ಜ್ವರದ್ದಾಗಿರ್ಬೋದು, ಕೆಮ್ಮಿಂದಾಗಿರ್ಬೋದು, ಎಲ್ಲದನ್ನು ನಾನು ಇಟ್ಕೊಂಡೇ ಇರ್ತೀನಿ. ಯಾವತ್ತೂ ಸಡನ್ನಾಗಿ ಮಧ್ಯರಾತ್ರಿ ಯಾವಾಗಾದ್ರು ಫೀವರ್ ಎಲ್ಲ ಬಂದರೆ ಮತ್ತು ಆಗ ನಾನು ಪರದಾಡಲ್ಲ, ಎಲ್ಲನೂ ಸ್ಟಾಕ್ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ಏನು ಮಾಡೋಂಗಿಲ್ಲ, ವೆದರೇ ಹಂಗಿದೆ. ಇನ್ನು ಜಿರಳೆ ಪುಡಿ ಉದುರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಅಂತಲ್ಲ, ಬೆಂಗಳೂರಲ್ಲಿರುವಂಥ 90% ಮನೆಗಳಲ್ಲಿ ಜಿರಳೆ ಕಾಟ ಫುಲ್ಲು ನೈಟ್ ಹೊತ್ತು. ಇವಾಗ ಇಷ್ಟು ನೀಟಾಗಿ ಇರುತ್ತೆ, ನೈಟ್ ಹೊತ್ತು ಏನಾದರೂ ಎಮರ್ಜೆನ್ಸಿ ನೀರು ಕುಡಿಯೋಣ ಅಂತ ಬಂದರೆ ಸ್ಟವ್ ಮೇಲೆಲ್ಲ ಜಿರಳೆ ಓಡಾಡ್ತಿರುತ್ತೆ. ಸೊ ಹಾಗಾಗಿ ಈ ಜಿರಳೆ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಎದ್ದಳಮ್ಮ ಪ್ಲೀಸ್, ಎದ್ದಳಮ್ಮ.
ಎದ್ದಳಮ್ಮ, ಟೈಮ್ ಆಯ್ತು, ಎದ್ದಳಮ್ಮ, ಮಲ್ಗನ, ಎದ್ದಳಮ್ಮ, ಎದ್ದಳಮ್ಮ ಪ್ಲೀಸ್, ಎದ್ದಳಮ್ಮ, ಎದ್ದಳಪ್ಪ ಪ್ಲೀಸ್, ಎದ್ದಳು ನೋಡಿ ಹೆಂಗೆ ಕೆಮ್ತಾ ಇದೆಯಾ, ಎದ್ದಳು, ಎದ್ದಳು ಕಂದ, ಹೋಗ್ತೀಯಪ್ಪ, ಅದೇನು ಜ್ಯೂಸ್ ಕೆಟ್ಟೋತಾನೆ, ಎದ್ದಳು ಚೀನಿ, ಎದ್ದಳಪ್ಪ ಜಾಣಿ, ಎದ್ದಳು ಕಂದ, ಪ್ಲೀಸ್ ಚೀನಿ ಬಾಯ್ ಬೇಗ, ಬಾ ಈ ಕಡೆ ಬಾ. ಅಂಗಡಿ ಸಿರಪ್ಪನು ಕೂಡ ಚೆಲ್ದ, ಹಿಂಗೆ ನಗ್ತಾ ತಮಾಷೆ ಮಾಡೋಕ್ಕೋಗಿ ಆ ಬಿಲ್ಟೆನ ಬಾಯೊಳಗೆ ಕಡೆ ಹಾಕ್ಕೊಂಬಿಟ್ಟ. ನಾನು ಈ ಥರ ಎಲ್ಲ ಕೊಡೋಲ್ಲ, ಫಸ್ಟು ಟೈಮು ಅವನು ಈ ಥರ ಒಬ್ಬನೇ ಕುಡಿಯೋಕ್ಕೋಗಿ ಈ ಥರ ಹಬ್ಳಿಸಿರೋದು. ಯಾಕೆಂದರೆ ನಾನೇ ಹಾಕೋದು ಯಾವಾಗಲೂ. ಆಮೇಲೆ ಬೈಸ್ಕೊಂಡು ಚೆನ್ನಾಗಿ ನಾನು ಹಾಕ್ತೀನಿ ಅಂತ ಹೇಳಿಲ್ವ ಅಂತ ಹೇಳ್ಬಿಟ್ಟು ಹಾಕಿ, ಆಮೇಲೆ ಲಾಸ್ಟಿಗೆ ಕಾಟನ್ನು ಮತ್ತು ಅಮೃತಾಂಜನ ಸ್ವಲ್ಪ ಇದು ಮಾಡಿಬಿಟ್ಟು ಕಾಟನ್ ಇಡ್ತೀನಿ ಕಿವಿಗೆ. ಇದು ಇವಾಗ ಅಂತ ಅಲ್ಲ, ಅವನಿಗೆ ಶೀತ ಆದ ಟೈಮಲ್ಲಿ ಯಾವಾಗಲೂ ಹತ್ತಿ ಕಾಟನ್ನೆಲ್ಲ ನೀಟಾಗಿ ಕಿವಿಗೆ ಇಟ್ಬಿಟ್ಟು ಟೋಪಿ ಕಟ್ಟಿ ಮಲಗಿಸೋದು. ನಾವು ವೆದರು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹಿಂಗೇನೆ ನಾವು ನೀಟಾಗಿ ಯಾವಾಗಲೂ ಟೋಪಿ ಸ್ವೆಟ್ರ್ ಹಾಕಿರ್ತೀವಿ. ತುಂಬ ಜನ ಹೇಳಿರ್ತಾರೆ, ಹೆಂಗೆ ನೀವು ಟೋಪಿ ಸ್ವೆಟ್ರ್ ಹಾಕೋದು ರೂಢಿ ಮಾಡಿದರೆ, ಅವನಿಗೆ ನಮ್ಮ ಮಕ್ಕಳು ಹಾಕೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಸಣ್ಣ ಮಗಿನಿಂದನೂ ಅವನಿಗೆ ಹೇಳಿದ್ದೀವಿ, ಮತ್ತು ಹಾಕಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದು ನಾವು ಹೇಳ್ತಾ ಇರ್ತೀವಿ, ಶೀತ ಕೆಮ್ಮು ಆಗುತ್ತೆ ಅಂತ. ಸೊ ಹಾಗಾಗಿ ಅವನು ನನಗೆ ಬೇಡ ಅದು ಇದು ಅಂತ ಹಠನೇ ಮಾಡೋದಿಲ್ಲ. ಹಗ್ಲೊತ್ತು ಕೂಡ ಥಂಡಿ ಇತ್ತು ಮೋಡ ಇತ್ತು ಅಂದರೆ ಹಗ್ಲೊತ್ತು ಫುಲ್ಲು ದಿನವೂ ಅವ್ನು ಟೋಪಿ ಹಾಕೊಂಡಿರ್ತಾನೆ. ನೀವು ವ್ಲಾಗಲ್ಲಿ ನೋಡಿರ್ಬೋದು. ಬಿದೋತು ಅತ್ತಿ, ಗೌಡ್ರು ಮಲ್ಕೊಂತಾರ. ಹಿಂಗೆ ಆಡ್ತಿ, ಅದಕ್ಕೆ ಅರ್ಧ ಆಸರ ಆಗೋದು. ಓ ಬಿದ್ದೀಯಾ? ಇವತ್ತಿನ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಗೊತ್ತಿಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ. ತಪ್ಪದೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.